ಯುಗಾಂತ್ಯದಲ್ಲಿ ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ವೇದಗಳನ್ನ ನಿಂದನೆ ಮಾಡ್ತಾರೆ. ಪ್ರಳಯ ಬುಕ್ಕಲ್ಲಿರುವಂಥ ಎಷ್ಟೋ ವಿಷಯಗಳನ್ನ ಈಗಾಗಲೇ ತಿಳ್ಕೊಂಡಿದ್ದೀವಿ. ಇನ್ನ ಕೆಲವಷ್ಟು ವಿಷಯಗಳನ್ನ ತಿಳ್ಕೊಬೇಕಾಗಿದೆ. ಈಗ ಅದ್ರ ಬಗ್ಗೆ ಕೆಲವೊಂದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ವೀರಬ್ರಹ್ಮೇಂದ್ರ ಸ್ವಾಮಿಗಳ ಕಾಲಜ್ಞಾನದಲ್ಲಿ ಎಷ್ಟೋ ವಿಷಯಗಳನ್ನ ತಿಳಿಸ್ಬಿಟ್ಟಿದ್ದಾರೆ ಅವರು. ಅದರಲ್ಲಿರುವಂಥ ಮೇನ್ ಪಾಯಿಂಟ್ಗಳಲ್ಲಿ ಕೆಲವೊಂದು ವಿಷಯಗಳನ್ನ ವಿಸ್ತಾರವಾಗಿ ತಿಳಿಸ್ತಾರೆ. ಕಲಿಯುಗ ಪ್ರಬಲ ಆಗ್ತಾ ಇದ್ದಾಗ ಯಾವ ರೀತಿ ಸನ್ನಿವೇಶಗಳು ನಮ್ಮ ಸುತ್ತಮುತ್ತ ನಡೆಯುತ್ತೆ ಅನ್ನೋದಕ್ಕೆ ಕೆಲವೊಂದು ವಿಷಯಗಳನ್ನ ಅವರು ತಿಳಿಸ್ತಾ ಹೋಗ್ತಾರೆ. ಮೊದಲನೇದಾಗಿ, ಕಲಿಯುಗದ ಅಂತ್ಯದಲ್ಲಿ ವೇದ ನಿಂದಕರಾದ ಅನೇಕ ಲೆಕ್ಚರ್ಗಳು ರಾಜ್ಯವನ್ನ ಆಳುತ್ತಾರೆ. ಸದಾಕಾಲ ಸುಳ್ಳು ಹೇಳುವ ಇವರ ಸುಳ್ಳಿನ ಆಧಾರದ ಮೇಲೆ ರಾಜ್ಯ ನಡೆಯುತ್ತದೆ. ಅಂತ ಪರಿಸ್ಥಿತಿಗಳು ಈಗ ನೋಡ್ತಾ ಇದ್ದೀವಿ. ಸುಳ್ಳು ಹೇಳೋರು ಜಾಸ್ತಿ ಆಗಿದ್ದಾರೆ. ಅವರೇ ನಮ್ಮ ರಾಜ್ಯಗಳನ್ನ ಆಳ್ತಾ ಇರೋದು. ವೇದಗಳನ್ನ ನಿಂದನೆ ಮಾಡ್ತಾರೆ. ಈಗ ನಾವು ಕರ್ನಾಟಕದಲ್ಲಿ ನೋಡ್ತಾ ಇದ್ದೀವಿ ವೇದ ನಿಂದನೆ ಅನ್ನೋದು ಯಾವ ತರ ಆಗ್ತಾ ಇದೆ, ಹಿಂದುತ್ವದ ನಾಶ ಅನ್ನೋದು ಯಾವ ತರ ಆಗ್ತಾ ಇದೆ ಅದನ್ನ ಇವರು ತಿಳಿಸಿದ್ದಾರೆ. ವೇದಗಳನ್ನ ನಿಂದನೆ ಮಾಡ್ತಾರೆ, ಅದು ತಪ್ಪು ಸರಿ ಇಲ್ಲ ಅಂತ ಹೇಳೋರು ಜಾಸ್ತಿ ಆಗ್ತಾರೆ. ಸುಳ್ಳಿನ ಆಧಾರದ ಮೇಲೆ ರಾಜ್ಯ ಆಳ್ತಾರೆ. ಈಗ ಕೊಟ್ಟಿರುವಂತ ಆಶ್ವಾಸನೆಗಳು ಎಷ್ಟು ಸುಳ್ಳಾಗಿದ್ದಾವೆ, ಎಷ್ಟು ನಿಜ ಆಗ್ತಾ ಇದಾವೆ ನಮಗ್ ಗೊತ್ತಾಗುತ್ತೆ. ಆ ಸುಳ್ಳಿನ ಮೇಲೆ ರಾಜ್ಯ ಆಳ್ತಾರೆ ಅಂತ ಇವರು ಬರ್ದಿರೋದು. ಈಗ ಅಂತ ದಿನಗಳು ನಡೀತಾ ಇದೆ ನಮ್ಮಲ್ಲಾಗ್ಲೇ. ಇನ್ನ ಯುಗ ಅಂತ್ಯದಲ್ಲಿ ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಪರಿಸರದ ಮೇಲೆ ಮಾನವ ನಡೆಸ್ತಾ ಇರೋ ಅತ್ಯಾಚಾರದಿಂದ ಕಾಡುಗಳು ನಾಶ ಆಗ್ತಾ ಇದ್ದಾವೆ. ಅನೇಕ ಕಾಡು ಪ್ರಾಣಿಗಳು, ಪಕ್ಷಿಗಳು ಇಲ್ಲದೆ ಇರೋವಾಗ್ತಾ ಇದೆ. ಮನುಷ್ಯರು ಸಾಕು ಪ್ರಾಣಿಗಳು, ನಾಯಿ, ಬೆಕ್ಕು, ಈ ತರ ಎಷ್ಟೋ ಪಕ್ಷಿಗಳು, ಪ್ರಾಣಿಗಳನ್ನ ಸಾಕೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ಅವುಗಳಿಗೋಸ್ಕರ ತುಂಬಾನೇ ಹಣನ ಖರ್ಚು ಮಾಡ್ತಾರೆ. ಅದರಲ್ಲೂ ಹಸು, ಕುರಿ ಇಂಥ ಸಾಕು ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತಾನೆ ಇವರು ತಿಳಿಸಿರೋದು. ನಮಗೆ ತಿನ್ನೋದಕ್ಕೆ ಆಹಾರ ಇಲ್ಲದೆ ಆಹಾರದ ಮೇಲೆ ಡಿಪೆಂಡ್ ಆಗಿ ಕೋಳಿಗಳ ಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಕೋಳಿ, ಕುರಿ, ಬೇರೆ ಬೇರೆ ಪ್ರಾಣಿಗಳು ತಿನ್ನೋದಕ್ಕೋಸ್ಕರ ನಾವು ಬಳಸ್ತಾ ಇದ್ದೀವಿ. ಅಂಥ ಪ್ರಾಣಿಗಳನ್ನ ಬೇಗ ಬೆಳೀಲಿ ಅಂದ್ಬಿಟ್ಟು ಮಾಮೂಲಿಯಾಗಿ ನಾರ್ಮಲ್ ಆಗಿ ಕೋಳಿ 2 ರಿಂದ 3 ತಿಂಗಳು 4 ತಿಂಗಳು ಟೈಮ್ ಬೇಕು ನಾರ್ಮಲ್ ಆಗಿ ಅದು 1 kg 2 kg ಬರೋದಕ್ಕೆ. ಆದರೆ ಈಗ ಇಂಜೆಕ್ಷನ್ ಎಲ್ಲ ಕೊಟ್ಟು ಅದನ್ನ ಬರೀ 28 ದಿನಗಳಲ್ಲಿ ನಾರ್ಮಲ್ ತಿನ್ನೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಆ ರೀತಿ ವ್ಯವಸ್ಥೆ ಆಗ್ತಾ ಇದೆ. ಅಷ್ಟೊಂದು ಪ್ರಾಣಿ ಪಕ್ಷಿಗಳನ್ನ ನಾವು ಬೆಳೆಸ್ತಾ ಇದ್ದೀವಿ. ಅದ್ರ ಬಗ್ಗೆ ಇವರು ತಿಳಿಸ್ತಾರೆ. ಯುಗಾಂತ್ಯದಲ್ಲಿ ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಇನ್ನ ಚಂದನಾದಿ ವಸ್ತುಗಳ ಸುವಾಸನೆ ಕಳೆದುಕೊಳ್ಳುತ್ತವೆ. ಆಹಾರ ಸತ್ವಹೀನ ಆಗುತ್ತೆ. ಆ ವಿಷಯಗಳು ಈಗ ನಡೀತಾ ಇದೆ. ಕೃತಕ ಗೊಬ್ಬರಗಳನ್ನ ಬಳಸ್ತಾ ಇದೀವಿ, ಕ್ರಿಮಿನಾಶಕಗಳನ್ನ ಬಳಸ್ತಾ ಇದೀವಿ. ಇದರಿಂದ ಏನಾಗ್ತಾ ಇದೆ, ಸುವಾಸನೆ ಅಂದ್ರೆ ನಾರ್ಮಲ್ ಆಗಿ ಹಳ್ಳಿ ಕಡೆ ಹೂಗಳಲ್ಲಿ ಬರ್ತಾ ಇದ್ದಂತ ವಾಸನೆಗಳು ಕಡಿಮೆ ಆಗ್ತಾ ಇದೆ. ಗಂಧದ ಮರದಲ್ಲಿ ಮೊದಲು ಎಷ್ಟು ವಾಸನೆ ಬರ್ತಾ ಇದ್ವು. ಹಳೆ ಗಂಧದ ಮರ ಕೆಲವೊಬ್ರು ಸೀನಿಯರ್ಸ್ ಮನೆಗಳಲ್ಲಿ ಇಟ್ಟಿರ್ತಾರೆ. ಅದನ್ನ ತೆಯ್ತಾ ಇದ್ರೆ ಮನೆಯೆಲ್ಲ ಗಮ್ ಅಂತ ವಾಸನೆ ಬರ್ತಾ ಇರುತ್ತೆ. ಆದ್ರೆ ಈಗ ಬೆಳೀತಾ ಇರುವಂತ ಮರಗಳಲ್ಲಿ ಆ ಸುವಾಸನೆ ಅನ್ನೋದಿಲ್ಲ. ಆ ಸುವಾಸನೆ ಕಡಿಮೆ ಆಗುತ್ತೆ ಅಂತಾನೆ ಇವರು ತಿಳಿಸಿರೋದು. ಸತ್ವ, ತಿನ್ನೋ ಆಹಾರದಲ್ಲಿ ಸತ್ವ ಅನ್ನೋದು ಕಡಿಮೆ ಆಗುತ್ತೆ. ಈಗ ನಾವು ತಿಂತಾ ಇರೋ ಆಹಾರದ ವ್ಯಾಲ್ಯೂ, ಅದರಲ್ಲಿರುವಂಥ ಶಕ್ತಿ, ಪ್ರೋಟೀನ್ ಇವೆಲ್ಲ ಕಡಿಮೆ ಆಗ್ತಾ ಇದೆ. ಅದ್ರ ಬಗ್ಗೆ ಇವರು ತಿಳಿಸಿದ್ದಾರೆ. ಇನ್ನ ಜನರು ಅನ್ನ ಸಂಬಂಧಪಟ್ಟ ಕಾಯಿಲೆಗಳಿಗೆ ಗುರಿ ಆಗ್ತಾರೆ. ಜನರಲ್ಲಿ ಶುಚಿತ್ವ ಅನ್ನೋದು ಇಲ್ಲದೆ ಹೋಗುತ್ತೆ ಅಂತ ತಿಳಿಸ್ತಾರೆ. ಈಗಾಗಲೇ ಫುಡ್ ರಿಲೇಟೆಡ್ ಕಾಯಿಲೆಗಳು ತುಂಬಾನೇ ಬರ್ತಾ ಇದೆ. ಎಕ್ಸಾಂಪಲ್ ಹೇಳಬೇಕು ಅಂದ್ರೆ ಶುಗರ್ ಆಗ್ಬೋದು, BP ಆಗ್ಬೋದು, ಗ್ಯಾಸ್ಟ್ರೈಟಿಸ್ ಆಗ್ಬೋದು, ಇನ್ನ ಬೇರೆ ಬೇರೆ ರೀತಿ ಕಾಯಿಲೆಗಳು ಫುಡ್ ರಿಲೇಟೆಡ್ ಕಾಯಿಲೆಗಳೇ. ಅದರಿಂದ ಬರ್ತಾ ಇರುವಂತ ಕಾಯಿಲೆಗಳೇ. ಇಂಥ ಕಾಯಿಲೆಗಳಿಗೆ ಮನುಷ್ಯರು ತುತ್ತಾಗ್ತಾರೆ ಅಂತಾನೆ ಬರ್ದಿದ್ದಾರೆ. ಶುಚಿತ್ವ ಅನ್ನೋದು ಮನುಷ್ಯರಲ್ಲಿ ಮಾಯ ಆಗುತ್ತೆ. ಈಗ ನೋಡ್ತಾ ಇದೀವಿ ಎಷ್ಟೋ ಕಡೆ ಟಿಶ್ಯೂ ಪೇಪರ್ ಬಳಸ್ತಾರೆ. ಊಟ ಆದ್ಮೇಲೆ ನಾರ್ಮಲ್ ಆಗಿ ನಮ್ಮ ಹಿಂದಿನ ಜನಾಂಗದವರು ಹೇಳ್ಕೊಟ್ಟಿದ್ದು, ಹಿಂದಿನ ಪೂರ್ವಿಕರು ಹೇಳ್ಕೊಟ್ಟಿದ್ದು, ಕೈ ತೊಳಿರಿ, ಕೈಯಲ್ಲಿರುವಂತ ಕ್ರಿಮಿಗಳು ಅವುಗಳು ಇವುಗಳೆಲ್ಲ ಹೊರಟೋಗ್ಲಿ ಅಂತ. ಈಗ ನಾವು ಬಳಸ್ತಾ ಇರೋದೇನು, ಟಿಶ್ಯೂ ಬಳಸ್ತೀವಿ. ಇನ್ನ ಎಷ್ಟೋ ಕೆಲಸಗಳಿಗೆ ಟಿಶ್ಯೂ ಬಳಸ್ತೀವಿ. ಅದರಲ್ಲಿ ಶುಚಿತ್ವಕ್ಕೆ ಅಷ್ಟೊಂದು ಮಹತ್ವ ಸಿಗೋದಿಲ್ಲ. ನಾವು ಹಿಂದಿನವ್ರನ್ನ ಫಾಲೋ ಮಾಡಬೇಕು. ಅಂಥದನ್ನ ನಾವು ಮಾಡೋದಿಲ್ಲ ಅಂತಾನೆ ಇವರು ತಿಳಿಸಿರೋದು. ಶುಚಿತ್ವ ಅನ್ನೋದು ಕಡಿಮೆ ಆಗುತ್ತೆ. ಇನ್ನ ಹೋಟೆಲ್ಗಳಲ್ಲಿ ತಟ್ಟೆ ಬಟ್ಲು ಸರಿಯಾಗಿ ತೊಳೆದಿರಲ್ಲ. ಇವರು ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದ್ದಾರೆ. ಹೋಟೆಲ್ಗಳಲ್ಲಿ ತಟ್ಟೆ ಬಟ್ಟಲು ಸರಿಯಾಗಿ ತೊಳೆದಿರಲ್ಲ. ಅದರಲ್ಲೇ ಚೆನ್ನಾಗಿ ತಿಂತೀವಿ, ಬರ್ತೀವಿ. ಅದರಲ್ಲೂ ಕೈ ತೊಳೆಯೋದಕ್ಕೆ ಫಿಂಗರ್ ಬೌಲ್ ಅಂತ ಕೊಡ್ತಾರೆ. ಆ ನೀರಲ್ಲಿ ಕೈ ಎಜ್ಬಿಟ್ಟು ಸುಮ್ಮನೆ ಬರ್ತೀವಿ. ಆ ನೀರಲ್ಲಿ ಕೈ ಎಜ್ಜಿದ್ರೆ ಕೊಳೆ ಅನ್ನೋದು ಹೋಗುತ್ತಾ, ಕೈಯಲ್ಲಿ ಅಂಟ್ಕೊಂಡಿರೋದು ಹೋಗುತ್ತಾ. ಈ ರೀತಿ ಶುಚಿತ್ವ ಅನ್ನೋದು ಮನುಷ್ಯರಲ್ಲಿ ಮಾಯ ಆಗ್ತಾ ಹೋಗುತ್ತೆ ಅಂತಾನೆ ಇವರು ತಿಳಿಸಿರೋದು. ಇನ್ನ ನಗರದ ಉದ್ಯಾನವನಗಳಲ್ಲಿ ಬಹಿರಂಗ ಕಾಮಾಚಾರ ಪ್ರಕರಣಗಳು ನಡೆಯುತ್ತವೆ. ಈಗ ನೋಡ್ತಾ ಇದ್ದೀವಿ ಲಾಲ್ಬಾಗ್ ಆಗ್ಬೋದು, ಕಬ್ಬನ್ ಪಾರ್ಕ್ ಆಗ್ಬೋದು, ಇನ್ನ ಬೇರೆ ಬೇರೆ ಉದ್ಯಾನವನಗಳಲ್ಲಿ ಬಹಿರಂಗ ಕಾಮಾಚಾರ ಪ್ರಕರಣ
ನಡೀತಾನೆ ಇದ್ದಾವೆ. ಎಷ್ಟೋ ವರ್ಷಗಳಿಂದ ಇಂಥದ್ದನ್ನ ತಡೆಯಲು ಟ್ರೈ ಮಾಡ್ತಾ ಇದ್ರು, ಕಷ್ಟ ಇದೆ. ಕಾಲೇಜಲ್ಲಿರೋಂಥ ಹುಡುಗಿರೋಂಥ ಕಾಮನ್ ಆಗೋಗ್ಬಿಟ್ಟಿದೆ. ಈಗಂತೂ ಇರೋವಂಥ ಅಡ್ವಾನ್ಸ್ಮೆಂಟ್ ಇರೋದ್ರಿಂದ ಹುಡುಗರು ಲೈಫ್ ಸ್ಟೈಲೇ ಚೇಂಜ್ ಆಗ್ಬಿಟ್ಟಿದೆ. ಆ ರೀತಿ ಜನ ಬದುಕ್ತಾ ಇದ್ದಾರೆ. ಅದರಿಂದ ಈ ಕಾಮಾಚಾರ ಪ್ರಕರಣಗಳು ಜಾಸ್ತಿ ಆಗ್ತಾನೆ ಇದ್ದಾವೆ. ಇದೆಲ್ಲ ಜಾಸ್ತಿ ಆದಷ್ಟು ಕಲಿಯುಗ ಪ್ರಬಲ ಆಗ್ತಾ ಹೋಗುತ್ತೆ, ಅಂತ್ಯದ ಕೊನೆಗೆ ರೀಚ್ ಆಗ್ತಾ ಹೋಗುತ್ತೆ ಅಂತಲೇ ಇವರು ತಿಳಿಸಿರೋದು. ನಂಬಿಕೆಯಿಂದ ನ್ಯಾಸವಾಗಿಟ್ಟ ಸ್ವತ್ತುಗಳನ್ನು ನುಂಗಿ ಹಾಕಲು ಜನ ಹಿಂಜರಿಯುವುದಿಲ್ಲ. ಪರರ ಸ್ವತ್ತಿನ ಅಪಹರಣಕ್ಕಾಗಿ ಜನ ಸದಾ ಹೊಂಚು ಹಾಕುತ್ತಿರುತ್ತಾರೆ. ಬೇರೆಯವ್ರದನ್ನ ಕಿತ್ಕೊಂಡು ತಿನ್ಬೇಕು ಅಂತ ಜನ ಕಾಯ್ತಾ ಇರ್ತಾರೆ ಅಂತ. ಈಗ ರಿಯಲ್ ಎಸ್ಟೇಟ್ ಆಗ್ಬೋದು, ಇನ್ನು ಬೇರೆ ಬೇರೆ ಇಂಡಸ್ಟ್ರಿಗಳಲ್ಲಿ ನೋಡ್ತಾ ಇದೀವಿ, ಬೇರೆಯವ್ರ ಆಸ್ತಿ ಕಿತ್ಕೊಂಡು ತಿನ್ನೋದಕ್ಕೆ ಯಾವ ರೀತಿ ಕಾಯ್ತಾ ಇದ್ದಾರೆ ಅಂತ ವಿಷಯಗಳು ನಡೀತವೆ ಅಂತಾನೆ ಹೇಳ್ತಾ ಇದ್ದಾರೆ. ಲಂಚಾವತಾರ ಎಲ್ಲೆಡೆ ತಾಂಡವವಾಡುತ್ತದೆ ಅಂತ ಹೇಳ್ತಾರೆ. ಲಂಚ ಇಲ್ಲದೆ ಯಾವ ಕೆಲಸನೂ ಆಗೋದೇ ಇಲ್ಲ ಅನ್ನೋ ಹಾಗೆ ಎಷ್ಟೇ ಕಡೆ ಈಗ ನೋಡ್ತಾ ಇದ್ದೀವಿ. ಎಲ್ಲ ಕಡೆ ಎಲ್ಲೋದ್ರೂ ದುಡ್ಡು ಅನ್ನೋದಿದ್ರೆ ಮಾತ್ರ ಕೆಲಸಗಳಾಗುತ್ತೆ. ಇನ್ಕ್ಲೂಡಿಂಗ್ ಪೊಲಿಟಿಕ್ಸ್ ಅಲ್ಲೂ ಅಷ್ಟೇ, ಅದು ಬಿಸ್ನೆಸ್ ಆಗೋಗಿದೆ. ದುಡ್ಡು ಕೊಟ್ಟರೆ ಪೊಲಿಟಿಕ್ಸ್ ಅಲ್ಲಿ ಒಂದು ಅಧಿಕಾರ ಆಗ್ಬೋದು, ಇನ್ನೊಂದು ಸಿಗುತ್ತೆ. ಇಲ್ಲ ಅಂದ್ರೆ ಯಾವುದೂ ಸಿಗೋದಿಲ್ಲ. ದುಡ್ಡೇ ಎಲ್ಲದಕ್ಕೂ ದೊಡ್ಡಪ್ಪ ಆಗೋಗಿದೆ. ಅಂತ ದಿನಗಳಲ್ಲಿ ನಾವು ಬದುಕ್ತಾ ಇದ್ದೀವಿ. ಇದು ಕೂಡ ಅಂತ್ಯ ಸಮೀಪಿಸೋ ದಿನಗಳು ಅಂತಾನೆ ಹೇಳ್ತಾರೆ. ಮಹಾನದಿಗಳನ್ನು ತಡೆದು ಅಣೆಕಟ್ಟು ಕಟ್ಟಿ ಕಾಲುವೆಗಳ ಮೂಲಕ ನೀರು ಹರಿಯುವಂತೆ ಮಾಡಿ ಜನ ಬೆಳೆಗಳನ್ನ ಬೆಳೀತಾರೆ. ಯುಗಾಂತ್ಯ ಹತ್ತಿರವಾದಂತೆಲ್ಲ ಇಂಥ ಸ್ಥಳಗಳಲ್ಲಿ ಬೆಳೆಗಳು ಬೆಳೆಯೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಈಗ ನಾವು ಕಾಲುವೆಗಳ ಮೂಲಕ ಚಾನಲ್ಗಳು ಮಾಡಿಕೊಂಡು ಬೆಳೆಗಳನ್ನ ಬೆಳೀತಾ ಇರ್ತೀವಿ. ಯುಗ ಅಂತ್ಯದ ಕಾಲದಲ್ಲಿ ಅಂಥ ಜಾಗದಲ್ಲಿ ಬೆಳೆಗಳನ್ನ ಬೆಳೆಯೋದಕ್ಕೆ ಆಗೋದಿಲ್ಲ. ಆ ನೀರಿನಿಂದ ಬೆಳೆ ಬೆಳೆಯೋದಕ್ಕೆ ಆಗೋದಿಲ್ಲ ಅಂತಾನೆ ಇವರು ಹೇಳ್ತಾ ಇರೋದು. ಕಾರಣ ಇಷ್ಟೇ, ಆ ಜಾಗದಲ್ಲಿ ನೀರು ಹರಿತಾ ಇರೋದ್ರಿಂದ ಭೂಮಿಯ ವೇರಿಯೇಷನ್ ಆಗ್ಬೋದು, ಇಂಬ್ಯಾಲೆನ್ಸ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಭೂಕಂಪನಗಳು ಸಣ್ಣ ಮಟ್ಟದಲ್ಲಿ ಆಗ್ಬೋದು, ಇಲ್ಲ ಅತಿಯಾದ ನೀರಿನಿಂದ ಭೂಮಿ ಬೇರೆ ರೀತಿ ಪರಿಣಾಮಗಳನ್ನ ಬೀರಬಹುದು. ಇಂಥದ್ದೆಲ್ಲ ಆ ಜಾಗಗಳಲ್ಲಿ ನಡೆಯುತ್ತೆ. ನ್ಯಾಚುರಲ್ ಆಗಿ ಹರಿಯೋ ನೀರಿಗೆ ನಾವು ಅಣೆಕಟ್ಟುಗಳನ್ನ ಕಟ್ಟಿ ಆ ನೀರಿನ ದಿಕ್ಕನ್ನ ಬದಲಾಯಿಸ್ತಾ ಇದ್ದೀವಿ. ಇದರಿಂದ ಪ್ರಕೃತಿ ವಿರುದ್ಧವಾದ ಕೆಲಸಗಳನ್ನ ನಾವು ಮಾಡ್ತಾ ಇರ್ತೀವಿ. ಇದರಿಂದ ಕೂಡ ಅಂತ್ಯದ ದಿನಗಳು ಬೇಗ ಸಮೀಪಿಸುತ್ತೆ ಅಂತಾನೆ ಇವರು ಹೇಳ್ತಾ ಇರೋದು. ಸ್ವಲ್ಪನೂ ಅಳುಕದೆ ಮಾನವರು ಉದ್ಯಾನವನಗಳನ್ನು, ವೃಕ್ಷಗಳನ್ನು ಧ್ವಂಸ ಮಾಡುತ್ತಾರೆ. ಆ ಕೆಲಸ ನಮ್ಮ ಜನ ಮಾಡ್ತಾ ಇದ್ದಾರೆ. ಮನೆ ಕಟ್ಕೋಬೇಕು, ಆಸ್ತಿ ಮಾಡ್ಕೋಬೇಕು ಅಂತ ಉದ್ಯಾನವನ ಆಗ್ಬೋದು, ಕಾಡಾಗ್ಬೋದು, ಎಲ್ಲನೂ ಈಸಿಯಾಗಿ ಕಟ್ ಮಾಡಿ ಆ ಜಾಗದಲ್ಲಿ ಇರೋದಕ್ಕೆ ವ್ಯವಸ್ಥೆಗಳು ಮಾಡ್ಕೊಳ್ತಾ ಇದ್ದಾರೆ. ಅಂಥ ದಿನಗಳನ್ನ ನೋಡ್ತಾ ಇದ್ದೀವಿ. ಇವರು ನಮ್ಮ ಈಗಿರುವಂಥ ಜನಗಳು ಜಾಸ್ತಿ ಆಗ್ತಾ ಇರೋದು, ಜನಸಂಖ್ಯೆ ಜಾಸ್ತಿ ಆಗ್ತಾ ಇರೋ ಕಾರಣ ಇಂಥದ್ದೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಕೊನೆಗೆ ಜನಸಂಖ್ಯೆ ನಿಯಂತ್ರಣಕ್ಕೆ ಬರಬೇಕು ಅಂದರೆ ಪ್ರಕೃತಿ ಅದ್ರ ಕೆಲಸ ಮಾಡಲೇಬೇಕಾಗತ್ತೆ ಅಂತಲೇ ತಿಳಿಸ್ತಾರೆ. ನಕ್ಷತ್ರಗಳು ಕಾಂತಿಹೀನವಾಗುತ್ತವೆ. ಎಷ್ಟೋ ನಕ್ಷತ್ರಗಳು ಅವರ ಬೆಳಕನ್ನ ಕಡಿಮೆ ಮಾಡ್ತವೆ ಅಂತ ಹೇಳ್ತಿದ್ದಾರೆ. ನಕ್ಷತ್ರಗಳು ಕಾಂತಿಹೀನ ಅಂದರೆ ನಮ್ಮಲ್ಲಿ ಡಸ್ಟ್ ಅನ್ನೋದು ಜಾಸ್ತಿ ಆಗ್ತಾ ಇದೆ, ಹೊಗೆ ಅನ್ನೋದು ಜಾಸ್ತಿ ಆಗ್ತಾ ಇರೋದ್ರಿಂದ ನಕ್ಷತ್ರದ ಬೆಳಕು ಭೂಮಿ ಮೇಲೆ ಬೀಳೋದಿಲ್ಲ. ಅದರಿಂದ ನಮಗೆ ಕಾಂತಿಹೀನವಾಗಿ ಕಾಣಿಸ್ತವೆ ಅಂತ ಇವರು ತಿಳಿಸ್ತಾ ಇರೋದು. ಕಳಪೆ ಮಟ್ಟದ ಆಹಾರ ಸೇವಿಸುತ್ತಾರೆ. ಕಳಪೆ ಮಟ್ಟದ ಆಹಾರ ಅಂದ್ರೇನು? ನಾವು ತಿಂತಾ ಇರುವಂಥ ಫುಡ್ಡು ತುಂಬ ಫಾಸ್ಟ್ ಫುಡ್ಗೆ ಅಡ್ಜಸ್ಟ್ ಆಗಿರ್ತೀವಿ. ಅದನ್ನು ಬಿಟ್ಟು ಲೋಕಲಲ್ಲಿ ಯಾವುದು 20 ರೂಪಾಯಿಗೆ ಸಿಗುತ್ತಾ, 10 ರೂಪಾಯಿಗೆ ಸಿಗುತ್ತಾ ಅಂತ ಹುಡ್ಕೊಂಡು ಹೋಗ್ತೀವಿ. ಆದರೆ ಕ್ವಾಲಿಟಿ ಫುಡ್ಗೆ ನಾವು ವ್ಯಾಲ್ಯೂ ಕೊಡೋದಿಲ್ಲ. ಇಲ್ಲಿ ಬಂದು ಕಳಪೆ ಆಹಾರ ತಿಂದು ಜನ ಬದುಕ್ತಾರೆ ಅಂತಲೇ ಇಲ್ಲಿ ಹೇಳ್ತಾ ಇರೋದು. ಈಗ ಎಷ್ಟೋ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಸಿಗುವಂಥ ಫುಡ್ಗಳಲ್ಲಿ ಯಾವ ರೀತಿ ಕಳಪೆ ಊಟಗಳನ್ನ ಕೊಡ್ತಾರೆ. ಎಷ್ಟು ದಿನ ಆಗಿರುತ್ತೋ ಅದನ್ನು ತಂದು ಮಾಡಿಟ್ಟು ಅಂಥ ಊಟಗಳನ್ನ ಕೊಡ್ತಾ ಇರ್ತಾರೆ. ಅಂಥದನ್ನು ತಿನ್ಕೊಂಡು ಬರ್ತೀವಿ. ಅಲ್ಲಿ ಹೋಗಿ ದುಡ್ಡು ಕೊಟ್ಟು ಕಳಪೆ ಆಹಾರ ತಿಂದು ಬದುಕೋ ಅಂಥ ವ್ಯವಸ್ಥೆಗೆ ಅಡ್ಜಸ್ಟ್ ಆಗ್ತಾ ಹೋಗ್ತಾ ಇದ್ದೀವಿ. ಇನ್ನೊಂದು ಮಾತು ಕೊನೆಗೆ ಇವ್ರು ಹೇಳ್ತಾರೆ, ಕಲಿಯುಗ ಪ್ರಬಲ ಆಗ್ತಾ ಇದ್ದಾಗೆಲ್ಲ 8-9 ವರ್ಷದ ವಯಸ್ಸಿನ ಕನ್ಯೆಯರಿಗೆ ಮಕ್ಕಳು ಹುಟ್ಟುತ್ತಾರೆ. ಅಂದರೆ 8-9 ವರ್ಷ ಮಕ್ಕಳಿಗೆಲ್ಲ ಮಕ್ಕಳು ಹುಟ್ಟೋದಕ್ಕೆ ಶುರು ಆಗುತ್ತೆ. ಆ ರೀತಿ ದಿನಗಳು ಬದಲಾಗ್ತಾ ಹೋಗುತ್ತೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಇದು ಕಲಿಯುಗದ ಅಂತ್ಯ. ನಾರ್ಮಲ್ ಆಗಿ ಮಕ್ಕಳು ಯಾವಾಗ ಆಗ್ಬೇಕಾಯ್ತು ಅಂಥ ದಿನಗಳಿಗಿಂತ ಮುಂಚೆನೆ ಮಕ್ಕಳುಗಳನ್ನ ಹಡಿಯುವಂಥ ಕನ್ಯೆಯರು ಹುಟ್ಕೊಳ್ತಾರೆ. ಅದು ಕಲಿಯುಗದ ಪ್ರಬಲ ದಿನಗಳು ಅಂತ ಹೇಳ್ತಾರೆ. ಈ ದಿನಗಳು ಕೂಡ ಈಗ ಸಂಭವಿಸ್ತಾ ಇದೆ. ಇದೆಲ್ಲ ಪ್ರಮುಖ ಕಾರಣಗಳು ಕಲಿಯುಗದ ಅಂತ್ಯದ ಟೈಮ್ನಲ್ಲಿ ನಡೆಯುವಂಥ ವಿಷಯಗಳು ಅಂತಲೇ ತಿಳಿಸಿರೋದು. ಇದೆಲ್ಲ ಕುರುಹುಗಳ ರೀತಿ ನಾವು ಅರ್ಥ ಮಾಡ್ಕೋಬೇಕು. ಈ ಕುರುಹುಗಳು ನಮ್ಮ ಸುತ್ತಮುತ್ತ ನಡೀತಾ ಇದ್ದಾಗ ಕಲಿಯುಗ ಇನ್ನೇನು ಕೆಲವೇ ವರ್ಷಗಳಲ್ಲಿ ಮುಗಿಯುತ್ತೆ ಅಂತ ಗೊತ್ತಾಗುತ್ತೆ. ಈ ಕುರುಹುಗಳ ಮೇಲೇನೆ ನಮ್ಮ ಜೀವನ ನಿಂತಿದೆ. ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಇನ್ನು ಇದೇ ರೀತಿ ಎಷ್ಟೋ ವಿಷಯಗಳು ಮುಂದಿನ ದಿನಗಳಲ್ಲೂ ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ. ಪ್ರಳಯ ಬುಕ್ಕಲ್ಲಿರೋ ಎಷ್ಟೋ ವಿಷಯಗಳು ಈಗ ಆಲ್ರೆಡಿ ತಿಳ್ಕೊಂಡಿದ್ದೀರಾ. ಇನ್ನೂ ಜಾಸ್ತಿ ತಿಳ್ಕೊಳ್ತಾ ಹೋಗೋಣ. ಆದಷ್ಟು ಯಾವ ದಾರಿನ ಹೋಗ್ಬೇಕು ಅಂತ ದಾರಿನ ಚೂಸ್ ಮಾಡೋಣ. ಥ್ಯಾಂಕ್ ಯು. ಮತ್ತೆ ಸಿಗೋಣ. ಗುಡ್ ಬೈ.